ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಂಗೆ ದೇವ್ರ ಕೈ ಕೊಟ್ಟ. ಮಾರ್ನಿಂಗ್ ಬೇಗ ಎದಳ್ಬೇಕು ಅಂತ ಇದ್ದೆ, ಇವತ್ತು ಲೇಟ್ ಆಯ್ತು. ಕೈ ಕೊಟ್ಟ ಅಂದೆ ಈ ವಿಷಯಕ್ಕೆ ಮಾತ್ರ. ಬೇಗ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಯಾಕೆ ಅಂದ್ರೆ ನೋಡಿ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಂಗೆ ಬೇಕಾಗಿರೋ ಬುಕ್ನೆಲ್ಲ ಪಟ ಅಂತ ಬ್ಯಾಗಿಗೆ ಹಾಕೊಂಡೆ. ಚಾರ್ಜಿಂಗ್ ಆಗಿರೋ ಬ್ಲೂಟೂತ್ ನ ತಗೊಂಡ್ ಬ್ಯಾಗಿಗೆ ಹಾಕೊಂಡೆ. ನಾನು ಇವತ್ತು ಹಿಂಗೆ ರೆಡಿಯಾಗಿ ಹೋಗಿದ್ದು. ನನ್ನ ಅಪ್ಪ ಕಾಫಿ ಹೋಗ್ತಿದ್ರು, ಅಣ್ಣ ಕ್ಲೀನ್ ಮಾಡ್ತಿದ್ದ, ಅಮ್ಮ ಡ್ಯೂಟಿಗೆ ರೆಡಿಯಾಗಿ ನಿಂತಿದ್ರು ಹೋಗಕ್ಕೆ. ನಾನು ರೆಡಿ ಆಗಿದ್ದೆ ಹಾಸನಕ್ಕೆ ಹೋಗಕ್ಕೆ. ಬಸ್ ಹತ್ತಿದ್ಮೇಲೆ ನಂಗೆ ನಮ್ಮ ಮಾವ ಸಿಕ್ಕಿದ್ರು. ಅವ್ರ ಜೊತೆನೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ದೆ. ನಾನ್ ನಿಮಗೆ ಯಾವಾಗ್ಲೂ ಕೆಂಪಸ್ ಬರ್ತಿದ್ದೆ ಅಂತ ಹೇಳ್ತಿದ್ದೆ, ಆದ್ರೆ ಇವಾಗ ನಮ್ ಕೆಂಪಸ್ಸು ನೀಲಿ ಬಸ್ ಆಗೋಗಿದೆ. ನಾವಿಬ್ರು ಹೋಗ್ತಿದೀವಿ ಲೈಬ್ರರಿಗೆ. ಯಾಕೆಂದ್ರೆ ಓದ್ಕೊಳಕ್ಕೆ. ಮನೇಲಿ ಎಂತೂ ಓದ್ತಿಲ್ಲ, ಇಲ್ಲಾದ್ರೂ ಓದ್ಕೊಳ್ಳೋಣ ಅಂತ. ನೋಡಿ ಅಲ್ಲಿ ಸ್ಕ್ವಿಡ್ ಗೇಮ್ದು ತಿಂಡಿ ಬಂದೈತೆ. ನಂಗೆ ಯಾವ್ಯಾವ ತರದ್ ಬೇಕು ಎಲ್ಲಾ ತಗೊಂಡು ಬಂದೆ. ನಾನು ಎಷ್ಟ್ ಟ್ರೈ ಮಾಡಿದ್ರು ಓಪನೇ ಆಗ್ತಿರ್ಲಿಲ್ಲ. ನಾನ್ ಮರಿಬಾರ್ದು ಅಂತ ಕೈಗೆ ಬರ್ಕೊಂಡಿದ್ದೆ. ಟ್ಯಾಬ್ಲೆಟ್ಸ್ ತಗೋಬೇಕಿತ್ತು. ಎಲ್ಲರಿಗೂ ಇದೊಂದು ಕೊಟ್ಟಿರ್ತಾರೆ, ಮಲ್ವೇನ್ ಕಾಯಿಲೆನ. ದೇವ್ರಿಗೆ ಪೂಜೆ ಮಾಡಿ ಶಿವಚರಿತ್ರೆ ಓದ್ದೆ. ನಮ್ಮ ಪ್ರತಿಕ್ಷಣದ ಬದುಕಿಗೆ ಅರಿವೆಂಬ ಜ್ಞಾನಕ್ಕೆ ಶಿವನೆಂದರೆ ಸತ್ಯ ಅಷ್ಟೇ. ನನ್ ಕಡೆಯಿಂದ ಪ್ರಯತ್ನ ಆಗ್ತಿದೆ, ಆದ್ರೆ ನಿಮ್ ಕಡೆಯಿಂದ ಪ್ರತಿಫಲ ಏನು ಸಿಗ್ತಲ್ಲ. ನನಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ದೀಪಾಲಿ ಪ್ರೇಮರಾಜ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ. ಲವ್ ಯು ಆಲ್.